ಲೋ ಪ್ರದಿ, ಮೊನ್ನೆ ದಿನ ಪಾರಿವಾಳ ಹಿಡ್ಕೊಂಬರ ಬಾರ ಮಂಜು ಅಂತಾನ ಅರ್ಧ ದಾರಿಗನ ಕರ್ಕೊಂಡು ಹೋಗಿ ಓಡೋಕ್ಕನಿ. ಪಾರಿವಾಳನು ಹಿಡ್ಕೊಂಬರ್ಲಿಲ್ಲ, ಏನೂ ಇಲ್ಲ. ಹೋಗಲೂ ನಿನ್ನ ನಂಬ್ಕೊಂಡ್ರೆ ಅಷ್ಟೇನ. ನಾನು ರೊಟ್ಟಿ ಪೆಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪಾರಿವಾಳ ಹಿಡ್ಕೊಂಬಂದು ಸಾಕ್ಯಮ್ಮನ ಅಂತಾನೆ. ಈ ನನ್ನ ಮಗ ಬರೋದೇ ಇಲ್ಲ. ಹೋಗಾಸ್ಕಿ ನನ್ನ ಮಗನೇ ಜಾಡ್ ಸ್ವದಿತೀನಿ ನೋಡೀಗ. ನೆನ್ನೆ ದಿನ ನಿಮ್ಮ ಮನೆಗೇನೋ ಫಂಕ್ಷನ್ ಮಾಡಿದ್ದೀರಾ? ನನಗೆ ಗೊತ್ತಾಯ್ತು. ನಿಮ್ಮ ಅಜ್ಜಿನೂ ನಿಮ್ಮ ತಾತನೂ ಕೇಕ್ ಕಟ್ ಮಾಡಿರೋ ಫೋಟೋನೆಲ್ಲನ ನಿಮ್ಮ ಅಮ್ಮಯ್ಯ ಮೊಬೈಲ್ನಾಗ ಸ್ಟೇಟಸ್ ಹಾಕಿತ್ತು. ನಾನು ನೋಡಿದೆ ನಮ್ಮ ಅಮ್ಮನ ಮೊಬೈಲ್ನಾಗೆ. ನೀನು ಇದೆಯಾ ಅದ್ರಾಗೆ. ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ದೀರ. ನನಗೊಂದು ಮಾತು ಹೇಳ್ದೇನಲ್ಲ ನೀನು, ಬಾರ ನಮ್ಮ ಮನೆಗೆ ಕೇಕ್ ಕಟ್ ಮಾಡ್ತಾರೆ, ಕೇಕ್ ಕೊಡ್ತೀನಿ ಅಂತ ಒಂದು ಮಾತು ಹೇಳ್ದ. ಏನು ಫಂಕ್ಷನ್ ಮಾಡಿದ್ರಿ ಅಂತನಾದ್ರು ಹೇಳ್ದ? ಲೋ ಪ್ರದಿ, ಅದೇನು ದೊಡ್ಡ ಫಂಕ್ಷನ್ ಅಲ್ಲ ಕಣಲ್ಲ. ನಮ್ಮ ಅಜ್ಜಿ ತಾತ ಮದುವೆ ಆಗಿದ್ದ ದಿನ ಅಂತ ಕಣು. ನೆನ್ನೆ ದಿನಕ್ಕೆ 60 ವರ್ಷ ಆತಂತ ಅವ್ರ ಮದುವೆ ಆಗಿ. ಅದಕ್ಕೆ ನಮ್ಮ ಅಮ್ಮಯ್ಯ ರಾಜಣ್ಣ ಇಂತಗೆ ಸಿರದ ಕೇಕ್ ತರಿಸಿ ಕಟ್ ಮಾಡಿರೋದು ಅಷ್ಟೇ ಕಣಲ್ಲ. ನಾವೇನು ಫಂಕ್ಷನ್ ಪ್ರೋಗ್ರಾಮ್ ಏನು ಮಾಡಿರ್ಲಿಲ್ಲ ಕಣು. ಲೋ ಪ್ರದಿ, ನಿನ್ನ ಕರಿತಿರ್ಲಿಲ್ವಲ್ಲ ಏನನ್ನ ಫಂಕ್ಷನ್ ಮಾಡಿದ್ರೆ? ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯ? ಸರಿಯಪ್ಪ ಆಯ್ತು. ಹಂಗಾದ್ರೆ ಒಂದಿಟ್ಟು ಕೇಕ್ ಅದ್ರ ತನಕ ಕೊಡಬೇಕು ತಾನೆ ನೀನು. ಯಾವಾಗಲೂ ಫ್ರೆಂಡು ಪ್ರದೀಪ ನನ್ನ ಫ್ರೆಂಡು ಅಂತ ಹೇಳ್ಚ. ನನಗೆ ಕೇಕ್ ಅಂದ್ರೆ ಇಷ್ಟ ಅಂಬದು ನಿನಗೆ ಗೊತ್ತು ತಾನೆ. ಒಂದಿಷ್ಟು ತನಕ ಕೊಡ್ಬೇಕಾಯ್ತು ಕೇಕ್ನ. ಎಲ್ಲ ಒಬ್ಬನೇ ತಿನ್ನೇನು ನನ್ನ ಮಗ ನೀನು. ನೀನು ಎಂತ ನನ್ನ ಮಗ ಅಂಬದು ಗೊತ್ತು ಬಿಡು ಮಂಜ. ಫ್ರೆಂಡು ಅಂತ ಬರೀ ಬಾಯಿಗೆ ಹೇಳ್ಚ ಅಷ್ಟೇನ, ಏನು ಮಾಡೋದೇ ಇಲ್ಲ ನನಗೆ. ನನಗೆ ಕೇಕು ಇಷ್ಟ ಅಂತ ಗೊತ್ತು ತಾನೆ, ನಿನಗೆ ತಂದು ಕೊಡ್ಬೇಕಾಗಿತ್ತು ಒಂದಿಟ್ಟು ಮಂತಕ್ಕೆ. ಲೋ ಪ್ರದೀಪ, ಒಂದೇ 1 kg ತಂದಿದ್ರು ಕಣೋ ಕೇಕ್ನ, ಜಾಸ್ತಿ ತಂದಿರಲಿಲ್ಲ. ಅಲ್ಲೇ ಎಲ್ಲರೂ ಬಂದಿದ್ರಲ್ಲ, ಸವಿತಕಯ್ಯ, ಪ್ರಮೀಳತ್ತೆ, ಸಲ್ಮಾ ಅವರೆಲ್ಲ ಬಂದಿದ್ರಲ್ಲ. ಅವ್ರಿಗೆ ಮುಗ್ದೋತು. ನಮ್ಮ ಅಜ್ಜಿ ತಾತ ತಿನ್ನಿಸಿ ನನಗೊಂದು ಈಟೇಟ್ ಕೊಟ್ಟರು ಕಣಲ್ಲ. ಜಾಸ್ತಿ ಮಾಡಿರಲಿಲ್ಲ, ತಂದಿರಲಿಲ್ಲ ಕಣು ಪ್ರದೇ. ಇನ್ನೊಂದು ತಿರುಗಿ ಏನೋ ಮಾಡ್ತೀವಲ್ಲ ಫಂಕ್ಷನ್ನ, ಅವಾಗ ಫಸ್ಟ್ ನಿಮಗೆ ಹೇಳ್ತೀನಿ ಕಣ. ಸಾರಿ ಕಣ ಪ್ರದೇ. ಸರಿ ಬಿಡು ಆತು, ನಾಟುಗಾರ ನನ್ನ ಮಗ ನೀನು. ಬಿಡು ಆತು ಹೋಗ್ಲಿ. ಲೋ ಪ್ರದೀಪ, ಬೇಜಾರು ಮಾಡ್ಕೋಬೇಡ ಕಣಲ್ಲ. ಲೋ ಪ್ರದೇ, ನಡಿಯಲ್ಲ ಹೋಗಿ ಆ ಪಾರಿವಾಳನ ಹಿಡ್ಕೊಂಬರೋಣ ಬಾರಲೋ. ಸರಿ ಬಾ ಹೋಗೋಣ. ರಪ್ನೋಗಿ ಹಿಡ್ಕೊಂಬಂದು ಅಲ್ಲಿ ರೊಟ್ಟಿನ ಪಟ್ಕಿಗೆ ಹಾಕಿ ಸಾಕ್ಯಂಬಂದು ನಡಿ. ಲೋ ಮಂಜ, ನಿಮ್ಮ ಅಪ್ಪ ಬತ್ತೈತ್ ಕಣ್ಲ ಇಟ್ಲೇನ? ಏನು ಮಾಡೋದಲ್ಲ ಇವಾಗ? ಹೋಗೋಣ ಬ್ಯಾಡ್ಬೋ? ಲೋ ಪ್ರದೇ, ಒಂದು ಕೆಲಸ ಮಾಡು, ಹೋಗೋಣ. ನಮ್ಮ ಅಪ್ಪ ಏನನ್ನ ಕೇಳಿದೆ, ಸೀನಣ್ಣಯ್ಯ ಇಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳು. ಆಮೇಲೆ ಪಾರಿವಾಳ ಹಿಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಡ. ಏನಿಲ್ಲ, ರೇತೈತೆ, ಕುಡ್ದಿರ್ತೈತೆ, ಹೆಂಗೂ ಬೈದು ಬಿಡ್ತೈತೆ. ಬೇಡ, ಸುಮ್ಮನೆನ ಇಲ್ಲೇನ ಹೋಗ್ತಾ ಇದ್ದೀವಿ ಅಂತ ಹೇಳು ಆಟ ಆಡಕ್ಕೆ. ಲೋ, ನಿಮ್ಮ ಅಪ್ಪ ಕೂಡ್ದೆ ಆತ ಮಾತಾಡ್ಕೊಂಡು ಇಂಗ್ಲೀಷ್ನಾಗೆ, ನಂಗೆ ಅರ್ಥ ಆಗಲ್ಲ. ಏನು ಮಾತಾಡೋದು ನಡಿಯಲ್ಲ ಪ್ರದಿ. ಹಂಗೆ ಇಂಗ್ಲೀಷ್ನಾಗ ಮಾತಾಡಿದ್ರೆ ನಾನೇನೋ ಮಾತಾಡ್ತೀನಿ. ನಡಿ. ಏನಬ್ಬ, ಘಟಾನುಘಟಿ ನಾಯಕರು ಜೋಡೆತ್ತುಗಳು ಎಲ್ಲಿಗೋ ಹೋಗುತ್ತಿದ್ದಾರೆ. ಏ ಮೈ ಡಿಯರ್ ಸನ್ ಮಂಜು, ವೇರ್ ಆರ್ ಯು ಗೋಯಿಂಗ್? ಪ್ರದೀಪ್, ಟೆಲ್ ಮಿ, ವೇರ್ ಆರ್ ಯು ಗೋಯಿಂಗ್? ಸೀನಣ್ಣಯ್ಯ, ಎಲ್ಗೂ ಹೋಗ್ತಿಲ್ಲ, ಇಲ್ಲೇನಾ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ ಇಬ್ರು. ಎಲ್ಗೂ ಹೋಗ್ತಿಲ್ಲ. ಆಟ, ಯು ಮೀನ್ ಪ್ಲೇಯಿಂಗ್? ದಟ್ಸ್ ಗುಡ್. ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕು, ಆಟನೂ ಆಡಬೇಕು, ಪಾಠನೂ ಓದಬೇಕು. ವೆಲ್ ಡನ್. ಹೋಗಿ ಬರ್ರಿ, ಒಳ್ಳೇದಾಗಲಿ. ಅದಿರಲಿ. ಏಯ್ ಮಂಜ, ಕಣ್ಣು ಬಿಟ್ಕೊಂಡು ನೋಡ್ತಿದ್ಯಾ ಮೈ ಡಿಯರ್ ಸನ್ ಮಂಜ? ನಿಮ್ಮಮ್ಮ, ನಿಮ್ಮ ತಾತ, ನಿಮ್ಮ ಅಜ್ಜಿ ನನಗೆ ಮೋಸ ಮಾಡಿದ್ದಾರೆ ನಿನ್ನೆ ದಿನ. ನನ್ನ ಒಂದು ಮಾತು ಕರೆದಂಗೆ ನಿಮ್ಮ ಅಜ್ಜಿ ತಾತನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದಿರಲ್ವ? ಹಂಗಾದರೆ ನಾನು ಮನೆಗೆ ಬರೋದು ಇಷ್ಟ ಇಲ್ವಾ ನಿಮಗ್ಯಾರಿಗೂ? ಯಾರಿಗೂ ಇಷ್ಟ ಇಲ್ವಾ ಮಂಜು? ಹೇಳಮ್ಮ ಮೈ ಡಿಯರ್ ಸನ್. ಏನೋ ನಾನು ಎಣ್ಣೆ ಕುಡಿತೀನಿ ಅಷ್ಟೇ, ಆದರೆ ನಿನ್ನ ಮೇಲೆ ಪ್ರೀತಿ ಬೆಟ್ಟದಷ್ಟಿದೆ ಮಂಜು. ಐ ಲವ್ ಯು ಮೈ ಡಿಯರ್ ಸನ್.
ನನ್ನೇ ಬಿಟ್ಟು ಊರನ್ನೆಲ್ಲ ಕರೆದು ಕೇಕ್ ಕಟ್ ಮಾಡಿದ್ದೀರ. ಇದು ನ್ಯಾಯನಾ, ನೀತಿನ, ಧರ್ಮನ? ಹೇಳಿ ನನಗೆ. ಇವ ಅಪ್ಪ ನೋಡಿ ಹೆಂಗ್ ಮಾತಾಡ್ತೈತಿ. ನಾನೇನ್ ಮಾಡಿದ್ದೀನಿ ಮೋಸ ನಿನಗೆ? ಅಲ್ಗೂ ನಾನು ಅಂಗಡಿ ಮಂತಕ್ಕೂ ಅಲ್ಲಿ ಜಗ್ತಿ ಕಟ್ಟೆತಕ್ಕೂ ಅಲ್ಲೆಲ್ಲ ಹುಡಿಕೊಂಬಂದಿದ್ದೆ. ಅಪ್ಪ ಐತೆ ಅಂತಾನ. ನೀನೇ ಅಲ್ಲಿ ಇರ್ಲಿಲ್ಲ. ಇವಾಗ ಬಂದು ನಾನು ಕರೀದಂಗೆ ಅದನ್ನ ಮಾಡಿದ್ರೆ ಇದನ್ನ ಮಾಡಿದ್ರೆ ಅಂತ ನಮ್ಮನ್ನೇ ಬೈತಿದ್ಯಾ? ನಾನೇನ್ ಮಾಡಿದ್ದೀನಿ ನಿನಗೆ? ಇಟ್ಸ್ ಓಕೆ ಮೈ ಡಿಯರ್ ಸನ್. ನೀನು ಚಿಕ್ಕ ಹುಡುಗ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಇವಾಗಲೇ ಹೋಗಿ ಮನೆ ಕ್ಲಾಸ್ ತಗೊಂತೀನಿ ಕ್ಲಾಸು. ವಿತೌಟ್ ಮೈ ಪ್ರೆಸೆನ್ಸ್ ಹೌ ಟು ಸೆಲೆಬ್ರೇಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಾನೆ. ಏನು ಹೇಳು, ವೆಡ್ಡಿಂಗ್ ಆ್ಯನಿವರ್ಸರಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಾನೆ. ಮೊದಲು ನಿಮ್ಮ ಅಮ್ಮ ಕ್ಲಾಸ್ ತಗೋಬೇಕು ಅಷ್ಟೇ. ಹೋಗ್ತೀನಿ ಈಗ. ಪಾಪ ಅವ ಅಮ್ಮಯ್ಯನೂ ಹೋಗ ಮಂಜ, ನಿಮ್ಮ ಅಪ್ಪ ಎಲ್ಲ ಐತ್ ನೋಡ್ಕೊಂಬ ಅಂತಾನೆ ಅಮ್ಮಯ್ಯನೇ ಹೇಳಿದ್ದು. ಅವ ಅಮ್ಮಯ್ಯನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀಯ ನೀನು? ಇವ ಅಪ್ಪ ಹೇಳೋದ್ ನೋಡಿ ಹೆಂಗೆ ಹೇಳ್ತೈತಿ. ಅವಳಗೈತಿ ಅಂತಾನೆ. ಅಮ್ಮಯ್ಯನ ಮೇಲೆ ಬೈಯಕ್ಕೆ ಹೋಗ್ಬೇಡ ನೀನು. ಅಮ್ಮಯ್ಯ ಒಳ್ಳೇದು. ಆಹಾ, ತಾಯಿಗೆ ತಕ್ಕ ಮಗ. ಅಮ್ಮನ ಮೇಲೆ ಪ್ರೀತಿ. ಆಹಾ, ಅಮ್ಮ ಹೇಳ್ಬಿಟ್ಲಂತೆ ನಿಮ್ಮ ಅಪ್ಪ ಎಲ್ಲೆಲ್ಲೋ ಐತೆ ನೋಡ್ಕೊಂಬೋಗಂತ. ಸುಳ್ಳು ಹೇಳ್ತೀನಿ ನನಗೆ? ಸುಳ್ಳ ಅಮ್ಮನ್ನ ಸೇಫ್ ಮಾಡೋಕ್ಕೋಸ್ಕರ ನನಗೆ ಸುಳ್ಳು ಹೇಳ್ತಾನೆ. ಬಡವ ರಾಸ್ಕಲ್. ಏನೇ ಹೇಳಿರೋ ನಾನಿವತ್ತು ಜಗಳ ಮಾಡ್ತೀನಿ. ಹೋಗ್ತಾ ಇದ್ದೀನಿ. ಮಂಜು, ಐ ಆಮ್ ಸಾರಿ. ಇವತ್ತು ಜಗಳ ಫಿಕ್ಸು. ಏನಾರ ಮಾಡ್ಕೊ ಹೋಗು, ನಂಗೇನು. ಓಕೆ. ನೀವಿಬ್ಬರು ಏನೋ ಸ್ಕೆಚ್ ಹಾಕೊಂಡು ಹೋಗ್ತಾ ಇದ್ದೀರಾ, ನನಗೆ ಗೊತ್ತಾಯ್ತು. ನೀವು ಆಟ ಆಡೋಕೆ ಹೋಗ್ತಿಲ್ಲ. ಹೋಗ್ರಿ, ಎಲ್ಲ ನನಗೆ ಗೊತ್ತಾಗುತ್ತೆ. ವಿಚಾರಿಸ್ಕೊಂತೀನಿ ಆಮೇಲೆ. ಯು ಗೋ. ಲವ್ ಮಂಜ, ನಿಮ್ಮ ಅಪ್ಪ ಏನೆಲ್ಲ ಹಿಂಗೆ ಮಾತಾಡ್ತೈತಿ. ನೀವಿಬ್ಬರು ಸ್ಕೆಚ್ ಹಾಕ್ಕೊಂಡು ಹೋಗ್ತಾ ಇದ್ದೀರಾ. ನನಗೆ ಗೊತ್ತು ನೀವೇನು ಮಾಡ್ತಾ ಇದ್ದೀರಾ. ಆಮೇಲೆ ಎಲ್ಲ ಗೊತ್ತಾಕೈತೆ ನನಗೆ ಅಂತ ಹೇಳ್ತೈತಿ. ಲವ್, ಆಮೇಲೆ ನಾವು ಪಾರಿವಾಳ ಹಿಡ್ಕೊಂಬರಕ್ಕೆ ಹೋಗೋದು ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಏನು ಮಾಡೋದು? ಲೋ ಪ್ರದೇ, ಯಾಕೆ ತಲೆ ಕೆಡಿಸ್ಕೊಂತ ಸುಮ್ಕಿರಲೇ. ನಮ್ಮ ಅಪ್ಪ ಕುಡಿದ್ಮೇಲೆ ಹಂಗೆ ಮಾತಾಡೋದು. ನಮ್ಮ ಅಪ್ಪ ಏನು ಮಾಡಲ್ಲ. ಈಗ ಇಲ್ಲಿಂದ ಹೋಗ್ತೈತಾ, ಯಾರ ತಗನ ಮಾತಾಡ್ತಾನ ನಾವು ಏನು ಮಾತಾಡಿದ್ವಿ ಇಲ್ಲಿ ಅದನ್ನೆಲ್ಲ ಮಾರ್ತೋಗಿರ್ತೈತಿ. ತಲೆ ಕೆಡಿಸ್ಕೊಬೇಡ, ಬಾ ಪಾರಿವಾಳ ಹಿಡ್ಕೊಂಬರೋಣ ಹೋಗಿ. ಲೋ ಮಂಜ, ನನ್ಗೆ ಯಾಕೋ ಭಯವಾಕೈತ್ಕೊಂಡು ನಿಮ್ಮ ಅಪ್ಪ ಕುಡ್ದಾಗ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಮಾತಾಡ್ತೈತಿ. ಅದಕ್ಕೆ ಭಯವಾಕೈತ್ಕೊಂಡು ಎಲ್ಲಿ ಹಿಡ್ಕೊಂಡು ಬಡ್ದು ಬಿಡ್ತೈತೋ ಅಂತಾನೆ. ಬಾರಲು, ನಾನು ದಿನ ನೋಡಲ್ಲ ನಮ್ಮ ಅಪ್ಪ ಏನು ಮಾಡಲ್ಲ. ಬಾ, ಸುಮ್ಮನೆ ಹಂಗೆ ಮಾತಾಡೋದು ಅಷ್ಟೇನ. ಬಾರಲ್ಲ, ಪಾರಿವಾಳ ಹಿಡ್ಕೊಂಬರೋನು ಪ್ರದಿಯ. ಮುಖಲ್ಲ ಲೋ ಪ್ರದೀಪ, ಇಲ್ಲಿ ಐದಕ್ಕೂ ಪಾರಿವಾಳ. ಲವ್ ನನ್ನ ಮಗನೇ, ಅದ್ಯಾಕೆ ಕೈ ಕಾಲೆಲ್ಲ ಹಂಗಾಡಿಸ್ತಾ ಇದೀಯಾ? ನಿಧಾನಕ್ಕೆ ಮಾತಾಡಲು. ತಿರ್ಗಿ ಹಾರೋಗ್ತಾವು. ಸಿಗಲ್ ತಿರುಗಿ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ. ಲೋ ಪ್ರದಿ, ಇವ್ರ ಮಂತಾಗೆ ಬಾಗ್ಲಿಕ್ಕವರಲ್ಲ, ಯಾರು ಇಲ್ಲ. ಹಿಡ್ಕೊಂಡು ಹೋಗ್ಬೇಡ ನೀಗ್ಲನ. ಉಕ್ಕಣಲು, ನಡಿ, ಯಾರು ಇಲ್ಲ. ರಾಪ್ನ ಹಿಡ್ಕೊಂಡು ಓಡೋಗನ. ನಡಿಯೋ. ಲವ್ ಮಂಜ, ನಿಧಾನಕ್ಕೋಗಲ್ಲ. ಹಾರೋಗ್ತವೆ. ಬಕ್ಕೆ ನಿಧಾನಕ್ಕೋಗೋ. ನಂಗೂ ಗೊತ್ತೇ, ತಿಕ್ಕ ಮುಚ್ಕೊಂಡ್ ಬಾರ್ಲ ನನ್ನ ಮಗನೇ. ಲವ್ ಪ್ರದಿ, ನೀನು ಆ ಕಡೆಲ್ಲ ಹಾಸಿ ಬಾರೋ. ನಿಧಾನಕ್ಕೆ ಹಿಡ್ಕೊಳ್ಳಲ್ಲ ಪ್ರದಿ. ಲೂ ಪತ್ರ ಕೊಡ್ತಾವೆ, ಹಿಡ್ಕೊಳ್ಳು. ಬಿಗಿ ಗಿಡಕ ಆರಿಗಿರೋದವು. ಲೋ ಮಂಜ, ಸುಮ್ಮನೆ ಕುಕ. ಎಲ್ಗೂ ಹೋಗಲ್ಲ. ಇವು ಸಾಕಿರವು, ಎಲ್ಗೂ ಆರೋಗಲ್ಲ. ನಡಿ, ಮಂತಕ್ಕೆ ಹೋಗೋದು. ನಡಿ ಈಗ. ಲೋ ಕಾಲಿಡ್ಕೊಳ್ಳಲು ಪ್ರದಿ, ಆರೋಗಲ್ಲ. ಕಾಲಿಡ್ಕ. ನಡಿ ಮಂತಕ್ಕೆ ಹೋಗೋಣ.